Hi, hello friends. Welcome back to Nagaraj Paramedical YouTube channel. ಫ್ರೆಂಡ್ಸ್ ಸೊ ನಾಳೆಗೇನು ಮೇ ಬಿ 1 ವೀಕ್ ಆಯಿತು. ಸೊ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ರಿಸಲ್ಟ್ಸ್ ಬಂದು ಸೊ ಒಂದಿಷ್ಟು ಜನ ಪಾಸ್ ಆಗಿದ್ದೀರಿ, ಆಮೇಲೆ ಒಂದಿಷ್ಟು ಜನ ಯಾವುದು ಫೇಲ್ ಕೂಡ ಆಗಿರುವಂಥದ್ದು, ಒಂದಿಷ್ಟು ಜನ ಜಸ್ಟ್ ಪಾಸಿಂಗ್ ಮಾರ್ಕಲ್ಲಿ ಕೂಡ ಸಬ್ಜೆಕ್ಟ್ಸ್ ಫೇಲ್ ಅಂತ ಬಂದಿರೋದು, ಒಂದಿಷ್ಟು ಜನ NA ಅಂತ ಬಂದಿರೋದು. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಎಲ್ಲಾನು ಬಂದಿರುವಂಥದ್ದು. ಬಟ್ ಮೇಜರ್ ಆಗಿ ಸೊ ನನಗೆ ಫ್ರೀಕ್ವೆಂಟ್ ಆಗಿ ಕ್ವಶನ್ನ ಕೇಳ್ತಿರೋದು ಏನಪ್ಪಾ ಅಂತಂದ್ರೆ, ಸೊ ರಿವ್ಯಾಲ್ಯೂಯೇಷನ್ಸ್ ನಾವು ಯಾವಾಗ ಹಾಕಬೇಕು ಸರ್, ಯಾವಾಗ ಡೇಟ್ಸ್ ಬಿಡ್ತಾರೆ, ಸೊ ಒಂದು ಸಬ್ಜೆಕ್ಟ್ಸಿಗೆ ಎಷ್ಟು ಅಂತೇಳಿ ಬಹಳಷ್ಟು ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಬರ್ತಿದ್ರಿ. ಸೊ ಅದರ ಬಗ್ಗೆ ನಾ ಇವಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ನ ಪ್ರೊವೈಡ್ನ ಮಾಡ್ತೇನೆ, ಓಕೆನಾ. ಸೊ ಫಸ್ಟ್ ರಿಸಲ್ಟ್ಸ್ ಅಂತೂ ಔಟ್ ಆಯಿತು. ಸೊ ಇನ್ನೊಂದು 2-3 ಡೇಸಲ್ಲಿ ಸೊ ನಿಮ್ದು ಏನಾಗುತ್ತಪ್ಪ ಅಂದಮೇಲೆ ಈ ಥರ ನೋಟಿಫಿಕೇಶನ್ಸ್ ಸರ್ಕ್ಯುಲರ್ ಒಳಗಡೆ ನಮ್ದು ಪ್ಯಾರಾಮೆಡಿಕಲ್ ಬೋರ್ಡ್ ಒಳಗಡೆ ಅಫಿಷಿಯಲಿ ರಿಲೀಸ್ ಆಗಬೇಕು. ಸೊ ಯಾವ ಥರ ಅಂದಮೇಲೆ ಸೊ ನೀವು ಇಲ್ಲಿ ನೋಡ್ತಿರ್ತೀರಿ. ಸೊ ಯಾವುದು ಆನ್ಯುವಲ್ ಫೈನಲ್ ಇಯರ್ದವ್ರು ಯಾವ ಥರ ಬಿಟ್ಟಿದಾರಲ್ಲ, ಸೇಮ್ ಇದೇ ಥರ ಸೊ ನಿಮ್ದು ಕೂಡ ಸರ್ಕ್ಯುಲರ್ ಬಂದ್ರೆ ಮಾತ್ರ ಅಪ್ಲಿಕೇಶನ್ಸ್ನ ಹಾಕ್ಲಿಕ್ಕೆ ಎಲ್ಲಾ ಕಡೆನೂ ಪರ್ಮಿಷನ್ಸ್ ಇರುವಂಥದ್ದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೆ ನಮಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಒಂದಿಷ್ಟು ಜನ ಕೇಳ್ತಿದ್ರಿ ಸರ್, ಒಂದು ಸಬ್ಜೆಕ್ಟಿಗೆ ಎಷ್ಟು, ಆಮೇಲೆ 2 ಸಬ್ಜೆಕ್ಟಿಗೆ ಎಷ್ಟು, ಮೋರ್ ದನ್ 2 ಸಬ್ಜೆಕ್ಟ್ಸ್ಗೆ ಎಷ್ಟಾಗುತ್ತೆ, ಕಡಿಮೆ ಆಗುತ್ತಾ, ಏನು ಯಾವ ಥರ ಅಂತೇಳಿ. ಸೊ ಇಲ್ಲಿ ಏನಿದೆಯಲ್ಲ ಯಾವುದು ಫೀಸ್ ಸ್ಟ್ರಕ್ಚರ್, ಸೊ ಸೇಮ್ ಫೀಸ್ ಸ್ಟ್ರಕ್ಚರೇ ಎಲ್ಲ ಇಯರ್ಸಿಗೂ ಬರುವಂಥದ್ದು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಫೋಟೋ ಕಾಪೀಸ್ ಏನಾದರೂ ತರಿಸ್ತೀರಾ ಅಂದರೆ ಸೊ ಪರ್ ಸಬ್ಜೆಕ್ಟ್ಸ್ಗೆ 300 ರೂಪೀಸ್ ಇರುವಂಥದ್ದು, ಓಕೆನಾ. ನೀವು ರಿವ್ಯಾಲ್ಯೂಯೇಷನ್ಸ್ ಏನಾದರೂ ಹಾಕ್ತೀರಾ ಅಂದಮೇಲೆ ಸೊ 1000 ರೂಪೀಸ್ ಪರ್ ಸಬ್ಜೆಕ್ಟ್ಸ್ ಇರುವಂಥದ್ದು. ಆಮೇಲೆ ಒಂದಿಷ್ಟು ಕಾಲೇಜ್ದವರು 1000 ಪ್ಲಸ್ 100 ರೂಪೀಸ್ ಅಂತೇಳಿ ಅಪ್ಲಿಕೇಶನ್ ಚಾರ್ಜ್ ಕೂಡ ಒಂದಿಷ್ಟು ಜನ ಒಂದಿಷ್ಟು ಕಾಲೇಜ್ದವರು ಕಲೆಕ್ಟ್ನ ಮಾಡ್ತಾ ಬರ್ತಿರುವಂಥದ್ದು. ಸೊ ನಮ್ಮ ಕಾಲೇಜಲ್ಲಿ ಆಯಿತು, ಆಮೇಲೆ ಬೇರೆ ಕಾಲೇಜ್ ಆಯಿತು, ಒಂದಿಷ್ಟು ಜನದವ್ರು ಏನು ಮಾಡ್ತಾರೆ ಅಂದಮೇಲೆ 100 ರೂಪೀಸು ಯಾವುದು ಅಪ್ಲಿಕೇಶನ್ ಚಾರ್ಜ್ ಕೂಡ ಕೊಡಿ ಅಂತ ಕೇಳ್ತಿರುವಂಥದ್ದು. ಸೊ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಬರುತ್ತಪ್ಪ ಅಂದಮೇಲೆ 1100 ರೂಪೀಸ್ ಪರ್ ಸಬ್ಜೆಕ್ಟ್ಸ್ಗೆ ನೀವು ಪೇಮೆಂಟ್ನ ಮಾಡಬೇಕು. ಸರ್ ನಾ ಏನಾದರೂ 3 ಸಬ್ಜೆಕ್ಟ್ಸ್ ಏನಾದ್ರು ಹಾಕಿದ್ರೆ 3300 ಏನಾದ್ರು ಪೇಮೆಂಟ್ನ ಮಾಡ್ಬೇಕಂತ ಕೇಳಿದ್ರೆ ಆ ಥರ ಏನೂ ಇರೋದಿಲ್ಲ. ಸೊ ನೀವೆಷ್ಟು ಸಬ್ಜೆಕ್ಟ್ ಆದರೂ ಹಾಕಿ ಸೊ ಎಷ್ಟು ಬರುತ್ತಪ್ಪ ಅಂದಮೇಲೆ 2000 ಇಲ್ಲ 3000, ಓಕೆನಾ. 100 ರೂಪೀಸ್ ಪ್ಲಸ್ ಯಾವುದು ಪ್ರೊಸೆಸಿಂಗ್ ಚಾರ್ಜ್ನ ಪೇಮೆಂಟ್ನ ಮಾಡಿಬಿಟ್ರೆ ಮುಗೀತು. ಸೊ ನೆಕ್ಸ್ಟ್ ಮತ್ತೆ ನಿಮ್ದು ಏನಾಗುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ಸ್ನ ಹಾಕಿ ನಾವು ಏನು ಮಾಡ್ತೀವಿ, ಬೋರ್ಡ್ಗೆ ಸಬ್ಮಿಟ್ನ ಮಾಡುವಂಥದ್ದು. ಸೊ ಇದು ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ಯಾವಾಗ ಬರ್ತಾರೆ ಯಾವಾಗ ಬಿಡ್ತಾರೆ ಅಂತಂದ್ರೆ ಇನ್ನೊಂದು 2-3 ಡೇಸಲ್ಲಿ ಸೊ ಯಾವಾಗಾದರೂ ಸೊ ಈ ಥರ ನಿಮ್ಗೆ ನೋಟಿಫಿಕೇಶನ್ ರಿವ್ಯಾಲ್ಯೂಯೇಷನ್ಸ್ ಮತ್ತು ಫೋಟೋ ಕಾಪಿದು ರಿಲೀಸ್ ಮಾಡಿದ ಆದಮೇಲೆ ಸೊ ಲಾಸ್ಟ್ ಡೇಟ್ ಏನಿದೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಎಲ್ಲ ಕ್ಲಿಯರ್ ಆಗಿ ಆ ನೋಟಿಫಿಕೇಶನ್ ಅಲ್ಲೇ ಅಪ್ಡೇಟ್ನ ಮಾಡಿರ್ತಾರೆ, ಓಕೆನಾ. ಸೊ ಮತ್ತೆ ಆ ಒಂದು ಅಪ್ಡೇಟ್ ಮಾಡಿದಾದ್ಮೇಲೆ ಸೊ ಅದರ ರಿಲೇಟೆಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನು ಬೇಕು, ಆಮೇಲೆ ಯಾವ ಥರ ಸಬ್ಮಿಟ್ನ ಮಾಡಬೇಕು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ನ ಮಾಡ್ತಾ ಬರ್ತೀನಿ, ಓಕೆನಾ ಫ್ರೆಂಡ್ಸ್. ಮತ್ತೇನಾದರೂ ಈ ಒಂದು ರಿವ್ಯಾಲ್ಯೂಯೇಷನ್ಸ್ ಬಗ್ಗೆ ಸೊ ನಿಮಗೆ ಡೌಟ್ಸ್ ಏನಾದರೂ ಇದೆ ಕಾಮೆಂಟ್ಸ್ನ ಮಾಡಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.